ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ. ಅದಕ್ಕೆ ಪಂಚಮಸಾಲಿ ಸಮಾಜದವ್ರು ಏನಕ್ಕೆ ಬರ್ಸ್ಬೇಕು ಅನ್ನೋದು ಗೊತ್ತಿರೋ ಪರಿಷತ್ ಏನಿದೆ ಅವರು ಎಲ್ಲ ಕೂಡಿ ಚರ್ಚೆ ಮಾಡಿ ಮುಂದಿನ ಸಮುದಾಯ ಒಂದೇ ಸಮಾಜದಲ್ಲ, ಈಗ ಅನೇಕ ಸಮುದಾಯಗಳು ಲಿಂಗಾಯತ ವೀರಶೈವ ಪರಿಸಲಾರ್ದೇ ನೇರವಾಗಿ ತಮ್ಮ ಉಪಜಾತಿ ಮತ್ತು ಹಿಂದುತ್ವ ಪರಿಸಿದ್ರಿಂದ ಅವರಿಗೆಲ್ಲ ಮೀಸಲಾತಿ ಸೌಲಭ್ಯ ಸಿಕ್ಕೈತಿ. ಈ ಸಮಾಜನು ಏನು ಬರ್ಸ್ಬೇಕು ಅಂತ ನಿರ್ಣಯ ಮಾಡ್ಲಕ್ಕ ಅವ್ರು ಹೊಡ್ಯಾರ. ಎಲ್ಲಾ ನ್ಯಾಯವಾದಿಗಳು ಕೂಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಮುದಾಯಕ್ಕೂ ಒಳ್ಳೇದಾಗಬೇಕು ಮತ್ತು ನಮ್ಮ ಭವಿಷ್ಯದ ನಮ್ಮ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಇವತ್ತು ಕೂಟಿ ಒಳಗೆ ಎಲ್ಲಾ ಸಮಾಜದವ್ರು ಇದ್ದೀವಿ, ಬರೇ ಲಿಂಗಾಯತರು ಪಂಚಮಸಾಲಿ ಇಲ್ಲ. ಅದ್ರ ಸಮಾಜದ ಲಿಂಗಾಯತರ ಅದಾರ, ಮರಾಠರ ಅದಾರ, ಜೈನರ ಅದಾರ, ಇವೆಲ್ಲ ಸಮುದಾಯ ಕೂಡಿ ಆಗಿದೆ. ಅದು ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು ಹೋರಾಟ ಅಂತ ಚರ್ಚೆ. ಸಿದ್ದರಾಮಯ್ಯನವರು ಬಹಳ ದೊಡ್ಡಪ್ಪ ಸಮುದಾಯಕ್ಕೆ ಬೆಳಗಾವಿ ಅಧಿವೇಶನ ನಡೆದಾಗ ಶಾಂತರಿಗೆ ನಡೆದಂತ ಹೋರಾಟದಲ್ಲಿ ನಮ್ಮ ಸಮುದಾಯದ ಜನರಿಗೆ ಹೀನಾಯವಾಗಿ ಹೊಡಿಸಿ ಅಪಮಾನ ಮಾಡ್ಯಾರ. ಅದಕ್ಕ ಅವರಿಗೆ ನಾವು ಕೇಳುವಂತ ಮೀಸಲಾತಿ ಅಸಂವಿಧಾನಾತ್ಮಕ ಕೇಳ್ತಾರೆ ಸಿದ್ದರಾಮಯ್ಯ. ಇವತ್ತು ಮುಸ್ಲಿಮರಿಗೆ 4 ವರ್ಷ ಕೊಟ್ಟಾರ, ಅದು ಅಸಂವಿಧಾನ. ಸಂವಿಧಾನದಲ್ಲಿ ಧರ್ಮದ ಆಧಾರ ಮೀಸಲಾತಿನೂ ಕೊಡಕ್ ಬರೋದಿಲ್ಲ. ಇವತ್ತೇನು ಸಿದ್ದರಾಮಯ್ಯನವರು ಅದಕ್ಕ ಸಂವಿಧಾನ ಅದೇ ಸಂವಿಧಾನ ಐತಿ ಮತ್ತು ಹೀನಾಯ ವರದಾನ ಕೋರ್ಟ್ ಆರ್ಡರ್ ಮಾಡ್ಯಾರ, ಅದು ತನಿಖೆ ಆಗುತ್ತೆ. ಮತ್ತ ಡಬಲ್ ಬೆಂಚ್ಗೆ ಹೋಗಿದ್ರು, ಅಲ್ಲಿನೂ ತಿರಸ್ಕಾರ ಆಗಿದೆ. ಅಂದ್ರೆ ಅದು ತನಿಖೆ ಮಾಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಹಿಂದಿರುವಂತ ನಮ್ಮ ತಂದೆ ಜಾತಿಯ ಲೀಡರ್ಗಳು ಕೂಡ ಷಡ್ಯಂತ್ರ ಮಾಡಿ ಈ ಸಮುದಾಯದಲ್ಲಿ ಒಕ್ಕಟ್ಟನ್ನ ಇವತ್ತು ಹೊಡಿಬೇಕಂತ ಹೇಳಿ ಹೀನಾಯ ಪೊಲೀಸರಿಂದ ದುರುಪಯೋಗ ಮಾಡ್ಕೊಂಡು ನಮ್ಮ ಸಮುದಾಯ ಮೇಲೆ ಒಂದು ರೀತಿ ಹಿಂಸೆ ಮಾಡ್ಯಾರಲ್ಲ, ಅದಕ್ಕೆ ಅವ್ರನ್ನು ಮೀಸಲಾತಿ ಕೊಡೋದಕ್ಕೆ ನಾವು ನಿರ್ಣಯ ಮಾಡಿದ್ವಿ. ಈಗ ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ 75 ವರ್ಷ ಆದ್ಮೇಲೆ ಸೈಲೆಂಟ್ ಆಗಿ ಸೈಡಿಗೆ ಸರಿಬೇಕು, ಸನ್ಮಾನ ಸರಿಬೇಕು ಅಂತ. ಕಾಂಗ್ರೆಸ್ನವ್ರು ಹೇಳೋದು ಅಪರೋಕ್ಷವಾಗಿ ಮೋದಿ ಅವರಿಗೆ ಹೇಳಿದ್ದಾರೆ ಮೋಹನ್ ಭಾಗವತ್ ಅವರು. ಈ ಸೆಪ್ಟೆಂಬರ್ಗೆ 75 ವರ್ಷ ಆಗಿದೆ. ಮೋದಿಯವ್ರು ಅವ್ರಿಗೆ ಯಾಕೆ ಹೇಳ್ತಾರ? ದೇಶದಾಗ ಎಲ್ಲ ಇರೋರು 75 ವರ್ಷ ದಾಟದವ್ರು ಮನ್ಯಾಗ ಮಕ್ಕಳನ್ನ ಮೊಮ್ಮಕ್ಕಳನ್ನ ಹಾಕ್ಸೋದ್ ಕುಂಡ್ರಪ್ಪ ತಂದಂಗ. ಬರೀ ಮೋದಿಯವ್ರಿಗೆ ಪಾಪ ಮೋದಿಯವ್ರನ್ನ ಯಾಕೆ ನೀವು ಮದುವೆ ಮಾಡ್ತೀರಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರ ಇಡೀ ದೇಶದ ಒಂದು ಗುರು ಇದ್ದಂಗ. ಗುರುವಿನ ಸ್ಥಾನದಿಂದ ಅವರು ಹಿರಿತನದಿಂದ ಹೇಳ್ಯಾರ, ಅದು ಎಲ್ಲಾರು ಪಾಲಿಸ್ಬೇಕು. ಬರೀ ಬಿಜೆಪಿಗಲ್ಲ, ಕಾಂಗ್ರೆಸ್ಗೂ ಬತ್ತು, ಜನತಾದಳಕ್ಕೂ ಬತ್ತು, ಲಾಲುಗೂ ಬತ್ತು, ಗೋಲುಗೂ ಬತ್ತು, ಎಲ್ಲರಿಗೂ.